ಮೊದಲು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1-2 ವಚನಗಳನ್ನು ಮತ್ತೊಂದು ಸಾರಿ ನಾವು ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1-2 ವಚನಗಳು. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ನಮಗೆ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ಅಬ್ರಹಾಮನ ಜೀವನದಲ್ಲಿ ದೇವರು ಪ್ರತ್ಯಕ್ಷನಾದಾಗ ನಡೆದಂತ ಘಟನೆಗಳ ಮೂಲಕವಾಗಿ ನಾವು ಆತ್ಮಿಕವಾದಂತ ಸಂಗತಿಗಳನ್ನು, ನಮ್ಮ ಅನುದಿನ ಜೀವನಕ್ಕೆ ಬೇಕಾಗಿರುವಂತ ಆತ್ಮೀಯ ಸತ್ಯಗಳನ್ನು ಕೂಡ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಇದು 6ನೇ ದರ್ಶನ. ಈ ದರ್ಶನದಲ್ಲಿ ಅಬ್ರಹಾಮನು ಯಾವ ರೀತಿಯಾಗಿ ಜೀವಿಸುತ್ತಿದ್ದನು ಮತ್ತು ದೇವರ ಒಂದು ಸ್ವಭಾವ ಯಾವ ರೀತಿಯಾಗಿ ನಾವು ನೋಡಿದ್ದೇವೆ, ಆತನ ಸ್ವಭಾವ ಗುಣಲಕ್ಷಣಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಅವೆಲ್ಲವೂ ಮತ್ತೆ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಕಳೆದ ಸಾರಿ ದೇವರು ಮಾನವನಿಂದ ಇಲ್ಲ ಮನುಷ್ಯರಿಂದ ಕೆಲವೊಂದನ್ನು ಅಪೇಕ್ಷಿಸುವಂತವನಾಗಿದ್ದಾನೆ ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ನಾವು ದೇವರಿಂದ ಅಪೇಕ್ಷೆ ಉಳ್ಳವರಾಗಿರ್ತೇವೆ. ದೇವರು ನಮಗೆಲ್ಲವೂ ಕೂಡ ದಯಪಾಲಿಸಬೇಕು, ಒದಗಿಸಿಕೊಡ್ಬೇಕಂತೇಳಿ ಒಂದು ಅಪೇಕ್ಷೆಯಲ್ಲಿ ನಾವು ಇರ್ತೇವೆ. ಹಾಗೆಯೇ ದೇವರು ನಮ್ಮಿಂದ ಕೂಡ ಕೆಲವೊಂದನ್ನು ಅಪೇಕ್ಷಿಸುತ್ತಾನೆ ಅಂತೇಳಿ ನಾವು ಆಲೋಚಿಸ್ತಾ ಇದ್ದೇವೆ. ಭೌತಿಕವಾದಂತ ವಸ್ತುಗಳನ್ನು, ಭೌತಿಕವಾದಂತ ಪದಾರ್ಥಗಳನ್ನು ದೇವರು ನಮ್ಮಿಂದ ಬಯಸುವುದಿಲ್ಲ. ಆದ್ರೂ ಸರ್ವಸೃಷ್ಟಿಕರ್ತನು ಸಮಸ್ತವನ್ನು ಉಂಟು ಮಾಡಿದ ಆತನು ಕೊರತೆ ಇದ್ದವರಂತೆ ಮನುಷ್ಯರ ಕೈಯಿಂದ ಸೇವೆ ಹೊಂದುವವನಲ್ಲ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆದ್ರೆ ದೇವರು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಆತನ ಅಪೇಕ್ಷಿಸುತ್ತಾನೆ. ನಾವು ಆತ್ಮಿಕವಾಗಿ ಬಲ ಹೊಂದಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು, ದೇವರ ಮುಂದೆ ನಾವು ನಡೆಯಬೇಕು, ದೇವರಿಗೆ ಇಷ್ಟವುಳ್ಳವರಾಗಿ, ದೇವರಿಗೆ ಸಂತೋಷವನ್ನು ಹುಟ್ಟಿಸುವವರಾಗಿ ನಾವು ನಡೆಯಬೇಕು ಅಂತೇಳಿ ದೇವರು ನಮ್ಮಿಂದ ಅಪೇಕ್ಷೆ ಪಡುತ್ತಾನಂತೇಳಿ ನಾವು ಕಳೆದ ವಾರದಲ್ಲಿ ಆಲೋಚನೆ ಮಾಡಿದ್ದೇವೆ. ಆದ್ರೆ ಈ 6ನೇ ದರ್ಶನದಲ್ಲಿ ಅಬ್ರಹಾಮನಿಗೆ ದೇವರು ಪ್ರತ್ಯಕ್ಷನಾದಾಗ ಅಬ್ರಹಾಮನ ಇಂದಿನ ಜೀವನವನ್ನು ನಾವು ನೋಡಿದ್ದೇವೆ ಮತ್ತು ದೇವರ ಸ್ವಭಾವ ಗುಣಲಕ್ಷಣಗಳನ್ನು 3 ನೋಡಿದ್ದೇವೆ. ಅದೇ ರೀತಿಯಾಗಿ ದೇವರು ಅಬ್ರಹಾಮನಿಂದ ಏನು ಅಪೇಕ್ಷೆ ಪಡ್ತಿದ್ದಾನೆ, ಯಾವ ಅಪೇಕ್ಷೆ ಉಳ್ಳವನಾಗಿದ್ದಾನೆ ಅಂತ ಹೇಳಿ ನಾವು ಆಲೋಚಿಸ್ತಾ ಇದ್ದೇವೆ. ಅದರಲ್ಲಿ ಅಬ್ರಹಾಮನ ಜೀವನದಲ್ಲಿ ದೇವರು 3 ಅಪೇಕ್ಷೆಗಳನ್ನು ವ್ಯಕ್ತಪಡಿಸ್ತಾನೆ, 3 ಆಶೆಗಳನ್ನು ಹೇಳ್ತಾನೆ. ಅದರಲ್ಲಿ ಮೊದಲನೇದು ನಾವು ಕಳೆದ ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಇದು ದೇವರ ಅಪೇಕ್ಷೆ. ಅಬ್ರಹಾಮನ ಜೀವನದಲ್ಲಾದರೂ ನಮ್ಮ ಜೀವನದಲ್ಲಾದರೂ ದೇವರ ಅಪೇಕ್ಷಿಸುವಂಥದ್ದು, ಆಶೆ ಪಡುವಂತ ಏನಂತಂದ್ರೆ ನಾವು ಆತನ ಮುಂದೆ ನಡ್ಕೊಳ್ಳಬೇಕು. ಅದು ಯಾವ ರೀತಿಯಾಗಿ? ದೋಷವಿಲ್ಲದವರಾಗಿ ನಾವು ನಡ್ಕೊಳ್ಳಬೇಕು. ಈ ನಡ್ಕೊಳ್ಳುವುದಂದ್ರೆ ನಾವು ಆಲೋಚಿಸಿದ್ದೇವೆ, ಬರೀ ಭೌತಿಕವಾದಂತ ಒಂದು ನಡತೆ ಅಲ್ಲ, ಅದು ನಮ್ಮ ಪ್ರವರ್ತನೆಗೆ ಸಂಬಂಧಪಟ್ಟದ್ದು, ನಮ್ಮ ಪ್ರವರ್ತನೆಗೆ ಸಂಬಂಧಪಟ್ಟದ್ದು. ಅದಕ್ಕಾಗಿ ನಾವು ನಮ್ಮ ಪ್ರವರ್ತನೆಯಲ್ಲಿ ದೋಷವಿಲ್ಲದವರಾಗಿ ನಾವು ನಡೆಯಬೇಕು ಅಂತೇಳಿ. ಆದರೆ ಮನುಷ್ಯರ ಮುಂದೆ ದೋಷವಿಲ್ಲದವರ ನಡೆಯುವುದು ಬಹಳಷ್ಟು ಕಷ್ಟ, ಅದು ಅಸಾಧ್ಯ. ಯಾಕಂತಂದ್ರೆ ಮನುಷ್ಯನು ಸಂಚಲನ, ಮನಸ್ಸನ್ನು ಬದಲಾಯಿಸಿಕೊಳ್ಳುತ್ತಾನೆ. 2 ಮಾತು ಇರುತ್ತದೆ, 2 ಮನಸ್ಸು ಇರ್ತದೆ. ಇವತ್ತಿದ್ದಂತ ಮನಸ್ಸು ನಾಳೆ ಇರುವುದಿಲ್ಲ, ನಾಳಿದ್ದಂತ ಮನಸ್ಸು ನಾಡಿದ್ದಿರುವುದಿಲ್ಲ. ಅದಕ್ಕಾಗಿ ಮನುಷ್ಯರ ಮುಂದೆ ನಾವು ದೋಷವಿಲ್ಲದವರಾಗಿ ನಡೆಯುವಂಥದ್ದು ಬಹಳಷ್ಟು ಕಷ್ಟ, ಅದು ಅಸಾಧ್ಯ. ಆದ್ರೆ ದೇವರ ಮುಂದೆ ನಾವು ದೋಷವಿಲ್ಲದವರಾಗಿ ನಡೀಲಿಕ್ಕೆ ಸಾಧ್ಯ. ಮನುಷ್ಯರು ಬೇಕಂತೇಳಿ ಎಷ್ಟೇ ನಿಂದೆಗಳು ಹಾಕಿದ್ರು ಕೂಡ ಆತನು ಸರ್ವಶಕ್ತನಾದ ದೇವರಾದದ್ರಿಂದ, ಸಮಸ್ತವನ್ನು ನೋಡುವಂತ ದೇವರಾದದ್ರಿಂದ ನಾವು ವೈಯಕ್ತಿಕವಾಗಿ ನಮ್ಮಲ್ಲಿ ಯಾವ ದೋಷವಿಲ್ಲದವರಾಗಿ ಅಲ್ಲದಂತವರು ವಿರೋಧ ಭಾವ ವ್ಯಕ್ತಪಡಿಸುವಂತ ಎಷ್ಟೋ ಜನರು ಎಷ್ಟೋ ಮಾತುಗಳು ಹೇಳಿದ್ರು ಕೂಡ ನಾವು ದೇವರ ದೃಷ್ಟಿ ಯಥಾರ್ಥವಂತರಾಗಿ ದೋಷವಿಲ್ಲದವರಾಗಿ ನಡೀಲಿಕ್ಕೆ ಸಾಧ್ಯ ಅಂತೇಳಿ. ಯಾಕಂದ್ರೆ ಆತನು ಬದಲಾವಣೆ ಆಗುವಂತ ದೇವರಲ್ಲ, 2 ಮನಸ್ಸು ಇರುವಂತ ದೇವರಲ್ಲ. ಆತನು ಯಾವಾಗಲೂ ಕೂಡ ನಿನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಒಂದೇ ರೀತಿಯಾಗಿರುವಂತ ದೇವರು ಆದದ್ರಿಂದ ಆತನ ಮುಂದೆ ನಾವು ದೋಷವಿಲ್ಲದವರಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯನೇ. ಇದು ಅಸಾಧ್ಯ ಅಲ್ಲ. ಅನೇಕ ಜನರು ಹೇಳ್ತಾರೆ ಇದು ಅಸಾಧ್ಯ, ಇದು ಮನುಷ್ಯರಿಗೆ ಸಾಧ್ಯವಿಲ್ಲಂತೆ. ಇಲ್ಲ ಪ್ರಿಯರೇ,
ಅಸಾಧ್ಯವಾದದ್ದು ದೇವರು ನಮ್ಮ ಕೈಯಿಂದ ಮಾಡ್ಲಿಕ್ಕೆ ಆತನ ಹೇಳುವುದಿಲ್ಲ. ನಮ್ಮ ಶಕ್ತಿಗೆ ಮೀರಿರುವಷ್ಟದ್ದು ದೇವರು ನಮ್ಮಿಂದ ಬಯಸುವುದಿಲ್ಲ, ಅಪೇಕ್ಷಿಸುವುದಿಲ್ಲ. ಹಾಗಾಗಿ ಇದು ಅಸಾಧ್ಯವಲ್ಲ. ಒಬ್ಬ ದೇವರ ಮಗನಿಗೆ ಇಲ್ಲ ದೇವರ ಮಕ್ಕಳಿಗೆ ಇದು ಸಾಧ್ಯವಾದಂತ ಕೆಲಸ. ಅದಕ್ಕಾಗಿ ದೇವರು ಹೇಳ್ತಾನೆ, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಇದು ಮೊದಲನೇ ಒಂದು ಅಪೇಕ್ಷೆ. ಅಬ್ರಹಾಮನ ಜೀವನದಲ್ಲಿ ದೇವರ ಅಪೇಕ್ಷೆ ಪಟ್ಟಿರುವಂತದ್ದು ಇದು ಮೊದಲನೇದು. ಇದರ ಬಗ್ಗೆ ನಾವು ಕಳೆದ ವಾರದಲ್ಲಿ ಸ್ವಲ್ಪವಾಗಿ ಆಲೋಚನೆ ನಾವು ಮಾಡಿದ್ದೇವೆ. ಆದ್ರೆ ಇವತ್ತು ಎರಡನೇ ಒಂದು ಅಪೇಕ್ಷೆ ಬಗ್ಗೆ ನಾವು ಆಲೋಚನೆ ಮಾಡೋಣ. ಅಬ್ರಹಾಮನ ಜೀವನದಿಂದ ದೇವರು ಏನು ಅಪೇಕ್ಷೆ ಪಡುತ್ತಾನೆ, ಎರಡನೇ ಒಂದು ಅಪೇಕ್ಷೆ ಅಂತ ಹೇಳಿ ನಾವು ನೋಡ್ತೀವಿ. ಆಮೇಲೆ ಮೂರನೇ ಅಪೇಕ್ಷೆ ಕೂಡ ಒಂದು ಇರ್ತದೆ, ನಾನು ನಿಮಗೆ ದೇವರಾಗಿರ್ತೇನಂತೆ. ಈಗ ಎರಡನೇ ಒಂದು ಅಪೇಕ್ಷೆ ಏನಂತಂದ್ರೆ, ನಾವು ಗಮನಿಸುವಾಗ 9ನೇ ವಚನ ನಾವು ಓದ್ತೀನಿ ನೋಡಿ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲ ತಲಾಂತರಗಳಲ್ಲಿ ಅದನ್ನು ಕೈಕೊಂಡು ನಡೆಯಬೇಕು ಅಂತ ಹೇಳಿ. ಈಗ ಬರೀ ಎರಡನೇ ಒಂದು ಅಪೇಕ್ಷೆ ಏನಂತಂದ್ರೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು, ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು, ನೀನು ಮಾತ್ರವಲ್ಲ ನಿನ್ನ ಸಂತತಿಯವರು ಎಲ್ಲ ತಲಾಂತರಗಳಲ್ಲಿ ಅದನ್ನು ಕೈಕೊಂಡು ನಡೆಯಬೇಕಂತೇಳಿ ದೇವರು ಒಂದು ಒಡಂಬಡಿಕೆಯನ್ನು ಆತನು ಅವರಿಗೆ ಕೊಟ್ಟಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಅಂದ್ರೆ ದೇವರ ಅಪೇಕ್ಷೆ ಅಂತಂದ್ರೆ ಆತನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯುವುದೇ ಆತನ ಅಪೇಕ್ಷೆ. ಏನು ಆ ಒಡಂಬಡಿಕೆ ಅಂತ ನಾವು ನೋಡುವಾಗ 10ನೇ ವಚನದಿಂದ 14ನೇ ವಚನದವರೆಗೂ ಆ ಒಡಂಬಡಿಕೆಯ ಒಂದು ವಿಚಾರವನ್ನು ದೇವರು ಅಬ್ರಹಾಮನಿಗೆ ತಿಳಿಸ್ತಾನೆ. ಏನ ಒಡಂಬಡಿಕೆ ಅಂದ್ರೆ ಅದು 10ನೇ ವಚನದಿಂದ 14ನೇ ವಚನದವರೆಗೂ ಅದು ದೇವರು ಮಾಡುವ ಒಂದು ಒಡಂಬಡಿಕೆಯ ವಿಷಯದಲ್ಲಿ ತಿಳಿಸ್ತಾ, ಅದರ ವಿಷಯದಲ್ಲಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಇವತ್ತು ದೇವರು ಅವರಿಂದ ಅಪೇಕ್ಷೆ ಪಟ್ಟದ್ದು ಏನು, ಆ ಒಡಂಬಡಿಕೆ ಏನು, ಅದು ಯಾರು ಯಾವ ರೀತಿಯಾಗಿ ಅದನ್ನು ಅನುಸರಿಸಬೇಕು ಅಂತೇಳಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ವಿಷಯ ನಾನು ತಿಳಿಸ್ತೇನೆ. ಇವತ್ತು ಮನುಷ್ಯನು ತನ್ನ ಜೀವನಕ್ಕೋಸ್ಕರ, ತನ್ನ ಕುಟುಂಬ ಜೀವನಕ್ಕೋಸ್ಕರ ಅವನು ಎಷ್ಟಾದರೂ ಬಾಧೆಯನ್ನು ಅನುಭವಿಸಲಿಕ್ಕೆ ಇಷ್ಟವುಳ್ಳವನಾಗಿರ್ತಾನೆ. ತನಗಾಗಿ, ತನ್ನ ಮಕ್ಕಳಿಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಇವತ್ತು ಮನುಷ್ಯರು ಸರ್ವಸಾಧಾರಣವಾಗಿ ಏನ್ ಮಾಡ್ತಾನೆ, ಎಷ್ಟೇ ಹಿಂಸೆ ಬರ್ಲಿ, ನೋವು ಬರ್ಲಿ, ಬಾಧೆ ಇರ್ಲಿ, ಅದೆಲ್ಲವನ್ನು ಅನುಭವಿಸ್ಲಿಕ್ಕೆ ಅವನು ಇಷ್ಟವುಳ್ಳವನಾಗಿರ್ತಾನೆ ತನ್ನ ಕುಟುಂಬಕ್ಕೋಸ್ಕರ. ಇವತ್ತು ಲೋಕದಲ್ಲಿ ಕೂಡ ನಾವು ಅದನ್ನು ಗಮನಿಸ್ತೇವೆ. ಆದರೆ ದೇವರಿಗಾಗಿ ಬಾಧೆಯನ್ನು ಅನುಭವಿಸುವಂಥದ್ದು, ದೇವರಿಗಾಗಿ ಯಾವುದಾದ್ರೂ ನಷ್ಟಪಡಿಸಿಕೊಳ್ಳುವಂಥದ್ದು, ದೇವರಿಗಾಗಿ ನಾವೇನಾದ್ರೂ ಕಳೆದುಕೊಳ್ಳುವಂಥದ್ದು ಇದೆಯಾ ಅಂದ್ರೆ ಬಹಳಷ್ಟು ಅಪರೂಪ, ಎಲ್ಲೋ ಕೆಲವರು ಮಾತ್ರ. ನನ್ನ ಕುಟುಂಬಕ್ಕೋಸ್ಕರ, ನನ್ನ ಜೀವನಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಎಷ್ಟು ಬೇಕಾದ್ರೂ ಅನುಭವಿಸಲಿಕ್ಕೆ ಸಿದ್ಧನಾಗಿರ್ತೇನೆ. ಆದ್ರೆ ದೇವರಿಗಾಗಿ, ದೇವರ ವಿಷಯದಲ್ಲಿ ಯಾವಾಗಾದ್ರೂ ನಾವು ಬಾಧೆಯನ್ನು ಅನುಭವಿಸಿದ್ದೇವಾ? ದೇವರ ವಿಷಯದಲ್ಲಿ ನಾವು ಯಾವ್ದಾದ್ರೂ ನೋವನ್ನು ಅನುಭವಿಸಿದ್ದೇವಾ? ದೇವರಿಗೋಸ್ಕರ ಯಾವುದಾದ್ರೂ ನಾವು ನಷ್ಟಪಡಿಸ್ಕೊಂಡಿದ್ದೇವಾ ಅಂತೇಳಿ ನಾವು ಗಮನಿಸುವಾಗ ಎಲ್ಲೋ ಕೆಲವರು ಮಾತ್ರ ದೇವರ ವಿಷಯದಲ್ಲಿ ಶ್ರಮೆಯನ್ನು, ನೋವುಗಳನ್ನು, ಅವಮಾನಗಳನ್ನು ದೇವರಿಗಾಗಿ, ವೈಯಕ್ತಿಕವಾಗಿವಲ್ಲ. ವೈಯಕ್ತಿಕವಾಗಿ ನಾವು ಅನೇಕ ತಪ್ಪುಗಳು ಮಾಡ್ತೀವಿ, ನೋವು, ಕಷ್ಟ, ಹಿಂಸೆಗಳೆಲ್ಲ ಅದು ಹೋಗ್ತಾ ಇರ್ತೇವೆ. ಆದ್ರೆ ದೇವರ ವಿಷಯದಲ್ಲಿ ನೋವನ್ನು ಅನುಭವಿಸಿದಂತವರು ಬಹಳಷ್ಟು ಕಷ್ಟ. ಯಾಕಂದ್ರೆ ಇವತ್ತು ದೇವರಿಗಿಂತ ಸುಖಾನುಭವವನ್ನೇ ಬಯಸುವಂತವರು ಹೆಚ್ಚಿನ ಜನರು. ಅಂತ್ಯ ದಿನಗಳಲ್ಲಿ ದೇವರಿಗಿಂತ ತಮ್ಮ ಸುಖಾನುಭವವನ್ನೇ ಬಯಸುವಂತ, ಅದಕ್ಕಾಗಿ ದೇವರಿಗಾಗಿ ಬಾಧೆ ಪಡುವಂತವರಾಗಲಿ, ಬಾಧೆಯನ್ನು ಅನುಭವಿಸುವಂತವರಾಗಲಿ, ದೇವರಿಗೆ ಆದ್ರೆ ಏನಾದ್ರು ಬಿಟ್ಟು ನಷ್ಟಪಡಿಸ್ಕೊಳ್ಳುವವರು ಕೂಡ ಬಹಳಷ್ಟು ಕಡಿಮೆ ಜನರು. ಆದ್ರೆ ಇಲ್ಲಿ ಈ ದೇವರು ಅಬ್ರಹಾಮನಿಗೆ ಕೊಟ್ಟಂತ ಈ ಒಡಂಬಡಿಕೆಯಲ್ಲಿ ಇದು ನೋವಿನಿಂದ ಕೂಡಿರುವಂತ ಒಂದು ಒಡಂಬಡಿಕೆ, ಸಾಮಾನ್ಯವಾದದ್ದಲ್ಲ. ಒಂದು ಭಯಂಕರವಾದ ನೋವಿನಿಂದ ಕೂಡಿರುವಂತ ಒಂದು ಒಡಂಬಡಿಕೆ. ನಾವು 10ನೇ ವಚನದಿಂದ ನಾವು ಗಮನಿಸಬೇಕಾದ್ರೆ 14ನೇ ವಚನದವರೆಗೂ ಯಾವುದಂದ್ರೆ, ನೀನು ನಿನ್ನ ಹಿಂದೆ ಬರುವ ನಿನ್ನ ಸಂತತಿಯವರು ಕೈಕೊಳ್ಳಬೇಕಾದ ನನ್ನ ನಿಬಂಧನೆ ಯಾವುದಂದ್ರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿ ಆಗಬೇಕೆಂಬದ್ದೇ. ಏನು ದೇವರು ಕೊಡುವಂತ ಒಂದು ಒಡಂಬಡಿಕೆ, ಒಂದು ನಿಬಂಧನೆ ಅಂತಂದ್ರೆ, ನಿಮ್ಮಲ್ಲಿರುವಂತ ಪ್ರತಿಯೊಬ್ಬ ಗಂಡಸಿಗೂ ಏನಾಗಬೇಕು, ಸುನ್ನತಿ ಆಗಬೇಕು. ಅದು ಯಾವ ರೀತಿಯಾಗಿ ಅಂತೇಳಿ ನಾವು 11ನೇ ವಚನ 12ನೇ ವಚನದಲ್ಲಿ ನಾವು ಗಮನಿಸ್ತೇವೆ.
ಪ್ರತಿಯೊಬ್ಬರಿಗೆ ಸುನ್ನತಿ ಆಗಬೇಕು ಅಂತೇಳಿ. ಇದು ದೇವರು ಅವರಿಗೆ ಕೊಟ್ಟಂತ ಒಂದು ಒಡಂಬಡಿಕೆ, ಒಂದು ನಿಬಂಧನೆ ಅಂತೇಳಿ ನಾವು ಗಮನಿಸ್ತೇವೆ. ಇದು ಶರೀರದಲ್ಲಿ ಒಂದು ಗುರುತಾಗಿ ದೇವರು ಅವರಿಗೆ ಒಂದು ನಿಬಂಧನೆಯನ್ನು ನೇಮಿಸಿದರು. ನೋಡಿ 13ನೇ ವಾಕ್ಯ, ಎಲ್ಲರೂ ಅವನ ಮನೆಯಲ್ಲಿರುವಂತೆ ಎಲ್ಲರೂ ಕೂಡ ಅದನ್ನು ಅನುಸರಿಸಬೇಕು, ಇಲ್ಲ ಅದನ್ನು ಆಚರಿಸಬೇಕು. 12ನೇ ವಾಕ್ಯ ನಾವು ಓದ್ತೀನಿ ನೋಡಿ. 12ನೇ ವಾಕ್ಯ, ಎಲ್ಲ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ಎಲ್ಲರಿಗೂ ದೇವರು ಅಬ್ರಹಾಮನಿಗೆ ಕೊಡುವಂತ ಒಂದು ಒಡಂಬಡಿಕೆ ಏನು, ನೀವೆಲ್ಲರೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕಂತ ಹೇಳ್ತಾ, ಏನ ಒಡಂಬಡಿಕೆ? ಅವರಲ್ಲಿ ಹುಟ್ಟಿದಂತ ಮಕ್ಕಳು ಮತ್ತೆ ಕ್ರಯಕ್ಕೆ ಕೊಂಡುಕೊಂಡಂತ ಮಕ್ಕಳು 8ನೇ ದಿನದಲ್ಲಿ ಅವರೆಲ್ಲರಿಗೆ ಏನಾಗಬೇಕು? ಸುನ್ನತಿ ಮಾಡಿಸಿಕೊಳ್ಳಬೇಕು ಅಂತ ಹೇಳಿ. ಒಂದು ವೇಳೆ ಸುನ್ನತಿ ಮಾಡಿಸಿಕೊಳ್ಳದಿದ್ರೆ ಏನಾಗ್ತದೆ? ಅದೇ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ ನೋಡಿ. 13ನೇ ವಾಕ್ಯ, ನಿನ್ನ ಮನೆಯಲ್ಲಿ ಹುಟ್ಟಿದವರಿಗೂ ನೀನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ತಪ್ಪದೆ ಸುನ್ನತಿ ಆಗಬೇಕು. ಹೀಗೆ ನಾನು ಮಾಡುವ ನಿಬಂಧನೆಯ ಗುರುತು ನಿಮ್ಮ ಶರೀರದಲ್ಲಿದ್ದು ಶಾಶ್ವತವಾದ ಒಡಂಬಡಿಕೆಯನ್ನು ಸೂಚಿಸುವುದು. ಏನು ಈ ಗುರುತು? ಶರೀರದಲ್ಲಿದ್ದು ಅವರಿಗೆ ಶಾಶ್ವತವಾದಂತ ಒಂದು ಒಡಂಬಡಿಕೆ ಗುರುತಾಗಿ ಅದು ಇರುವಂತದ್ದು ನಾವು ನೋಡ್ತೇವೆ. 14ನೇ ವಚನ ನೋಡಿ, ಸುನ್ನತಿ ಮಾಡಿಸಿಕೊಳ್ಳದ ಗಂಡಸು ನನ್ನ ಒಡಂಬಡಿಕೆಯನ್ನು ಮೀರಿದವನಾದ ಕಾರಣ ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ದೇವರು ಅಪೇಕ್ಷೆ ಪಟ್ಟಿರುವಂತ ಏನಂತಂದ್ರೆ, ನೀವೆಲ್ಲರೂ ಕೂಡ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು, ಇಲ್ಲಾಂದ್ರೆ ನನ್ನ ನಿಬಂಧನೆಯನ್ನು ಕೈಕೊಂಡು ನಡೆಯಬೇಕು. ಅದೇನು? ಶರೀರದಲ್ಲಿ ಒಂದು ಗುರುತು, ಸುನ್ನತಿ ಮಾಡಿಸ್ಕೊಳ್ಬೇಕು. ಅದು ಒಂದು ವೇಳೆ ಮಾಡಿಸ್ಕೊಳ್ಳದೇ ಇದ್ದರೆ ಏನಂತೆ? ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿ. ಸುನ್ನತಿ ಮಾಡಿಸ್ಕೊಳ್ಳದಿದ್ರೆ ಅವನಿಗೆ ಕುಲದಿಂದ ತೆಗೆದು ಹಾಕಲ್ಪಡಬೇಕೆಂದು ಹೇಳಿದನು. ಇದು ದೇವರು ಅಬ್ರಹಾಮನ ಜೀವನದಲ್ಲಿ ಕೊಟ್ಟಂತ ಒಂದು ನಿಬಂಧನೆ, ದೇವರು ಅಪೇಕ್ಷಿಸುವಂತ ಒಂದು ಆಶೆ ಕೂಡ ಇದಾಗಿದೆ. ಅದರ ಪ್ರಿಯರು, ಇವತ್ತು ಇದನ್ನ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನು, ದೇವರು ಈ ನಿಬಂಧನೆಯನ್ನು ಮಾಡಿಕೊಳ್ಳುವಾಗ ಅಬ್ರಹಾಮನ ವಯಸ್ಸು ಎಷ್ಟಿತ್ತು? 99 ಅಂತ ನಾವು ಓದಿದ್ದೇವೆ. ಮೊದಲನೇ ವಚನದಲ್ಲಿ 99 ವರ್ಷದವನಾದಾಗ. ಆದ್ರೆ 24ನೇ ವಚನ ನೋಡಿ, 17ನೇ ಅಧ್ಯಾಯ 24ನೇ ವಚನ ನಾವು ಗಮನಿಸುವಾಗ, ಅಬ್ರಹಾಮನಿಗೆ ಸುನ್ನತಿ ಆದಾಗ ಅವನಿಗೆ 99 ವರ್ಷವಾಗಿತ್ತು. ಇಸ್ಮಾಯಿಲನಿಗೆ ಸುನ್ನತಿ ಆದಾಗ ಅವನಿಗೆ 13 ವರ್ಷವಾಗಿತ್ತು. ಪ್ರಿಯರೇ, ಇಲ್ಲಿ ದೇವರ ಕೊಟ್ಟಂತ ನಿಬಂಧನೆಯನ್ನು ಕೈಕೊಳ್ಳುವುದಕ್ಕಾಗಿ ಅಬ್ರಹಾಮನು 99 ವರ್ಷದವನಾದಾಗಲೂ ಕೂಡ ಆ ನೋವನ್ನು ಅನುಭವಿಸ್ಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಯಾವ್ದಕ್ಕೆ? ದೇವರು ಹೇಳಿದ್ದಾನೆ. ಅದಕ್ಕಾಗಿ ಎಷ್ಟೇ ನೋವಾದ್ರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೂ ಅವನಿಗೆ ಇಷ್ಟವುಳ್ಳವನಾದ. ಅದಕ್ಕಾಗಿ ನಾನು ಹೀಗೆ ಹೇಳ್ತೇನೆ, ಬಾಧೆಯನ್ನು ಬಾಧ್ಯತೆಯಾಗಿ ನೆರವೇರಿಸಿದಂತ ಅಬ್ರಹಾಮ್. ಅದು ನೋವಿನಿಂದ ಚಿಕ್ಕ ಮಕ್ಕಳ ವಿಷಯದಲ್ಲಿ ಬೇರೆ ಬಿಡ್ರಿ, ಆದ್ರೆ 90 ವರ್ಷದವನಾದಂತ ಆ ವ್ಯಕ್ತಿಗೆ ಸುನ್ನತಿ ಆಗಬೇಕಾದ್ರೆ ಸಾಮಾನ್ಯ ಒಂದು ಕೆಲಸ ಅಲ್ಲ. ಅಬ್ರಹಾಮನು ದೇವರು ನನಗೆ ಹೇಳಿದ್ದಾನೆ, ನಾನು ಮಾಡಬೇಕಂತೇಳಿ ಆ ವಯಸ್ಸಿನಲ್ಲಿ 99 ವರ್ಷದಾಗ ಅವನು ಸುನ್ನತಿ ಮಾಡಿಸ್ಕೊಳ್ತಾನೆ. ಇದು ನೋವಿನಿಂದ ಕೂಡಿರುವಂತ ಕೆಲಸ. ಅದಕ್ಕಾಗಿ ದೇವರ ಮಾತಿಗೆ ವಿಧೇಯನಾಗಿ ದೇವರ ಒಡಂಬಡಿಕೆಯನ್ನು ಕೈಕೊಳ್ಳಬೇಕು ಅಂತೇಳಿ ಆತನ ಏನ್ ಮಾಡ್ತಾನೆ? ತನ್ನ ಬಾಧೆಯನ್ನು ಕೂಡ ಅದೊಂದು ಬಾಧ್ಯತೆ ಅಂತೇಳಿ ಆತನು ನೆರವೇರಿಸಿರುವಂತದ್ದು ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಮತ್ತೆ ಇಸ್ಮಾಯಿಲ್ ಮಾಡಿಸ್ತಾರೆ, ಮತ್ತು ಅಲ್ಲಿ ಹುಟ್ಟಿದಂತ ಎಲ್ಲ ಮಕ್ಕಳಿಗೂ, ಮನೆಯಲ್ಲಿ ಹುಟ್ಟಿದಂತವರಿಗೂ ಮತ್ತು ಹೊರಗೆ ಕೊಂಡುಕೊಂಡಂತ ಎಲ್ಲರಿಗೂ ಕೂಡ ಸುನ್ನತಿ ಆಗಬೇಕು. ಒಂದು ವೇಳೆ ಆಗದಿದ್ದರೆ ಅವರು ಕುಲದಿಂದ ತೆಗೆದು ಹಾಕಲ್ಪಡಬೇಕು ಅಂತೇಳಿ ದೇವರು ಕೊಟ್ಟಂತ ಒಂದು ನಿಯಮ, ದೇವರ ಅಪೇಕ್ಷೆ ಪಟ್ಟನ ಒಂದು ಅಪೇಕ್ಷೆ. ಆದ್ರೆ ಇವತ್ತು ಇದರಲ್ಲಿ ನಾವು ಒಂದು ಆತ್ಮಿಕವಾದಂತ ಸಂಗತಿಯನ್ನ 3 ವಿಷಯಗಳನ್ನ ನಾವು ಕೇಳಿಸ್ಕೊಳ್ಳೋಣ. 3 ವಿಷಯ, ಅದರ ಪ್ರಾಮುಖ್ಯವಾಗಿ 2 ವಿಷಯಗಳನ್ನ ನಾನು ಆಲೋಚನೆ ಮಾಡ್ತೇನೆ. 3 ವಿಷಯದಲ್ಲಿ 2 ವಿಷಯ ಅಂದ್ರೆ, ಮೊದಲನೇ ವಿಷಯ ಈಗಾಗಲೇ ನಾನು ಹೇಳಿದ್ದೆ, ಸುನ್ನತಿ ಒಂದು ಅರ್ಥ, ಅದು ಶರೀರದಲ್ಲಿ ಒಂದು ಗುರುತು ಅಷ್ಟೇ. ಅಲ್ಲಿ ನಾವು ಓದ್ತೀವಲ್ಲ 11ನೇ ವಚನದಲ್ಲಿ, ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು, ಇದೇ ನಿಮಗೂ ನನಗೆ ಉಂಟಾದ ಒಡಂಬಡಿಕೆಯ ಗುರುತು. ಇದು ಶರೀರದಲ್ಲಿ ಒಂದು ಗುರುತು, ಅದರ ಶಾರೀರಿಕವಾದಂತ ಒಂದು ಗುರುತು ಅಂತೇಳಿ ನಾವು ಗಮನಿಸ್ತೇವೆ.
ಆದ್ರೆ ಎರಡನೇ ವಿಷಯ ಏನಂತಂದ್ರೆ, ಇವತ್ತು ಕ್ರೈಸ್ತರಾಗಿರುವಂತ ನಾವು ಈ ಸುನ್ನತೆಯನ್ನು ಮಾಡಬೇಕಾ? ಇದು ವಾಕ್ಯದಲ್ಲಿ ಏನಿರ್ತದೆ, ಇದರ ವಿಷಯದಲ್ಲಿ ಕ್ರೈಸ್ತರಿಗೆ ಈ ಒಡಂಬಡಿಕೆ ನಿಬಂಧನೆ ಏನಿರ್ತದೆ, ಇದನ್ನು ಅನುಸರಿಸಬೇಕಾ ಬೇಡ ಅಂತ ಹೇಳಿ ಎರಡನೇ ವಿಷಯ ಆಲೋಚನೆ ಮಾಡ್ತೀವಿ. ಮೂರನೇದಾಗಿ, ಈ ಸುನ್ನತಿ ವಿಷಯದಲ್ಲಿ ದೇವರ ಉದ್ದೇಶವೇನಿದೆ? ದೇವರು ಬರೀ ಒಂದು ಶಾರೀರಿಕ ಗುರುತಾಗಿ ದೇವರು ಅಪೇಕ್ಷೆ ಪಟ್ಟಿದ್ದಾನ, ಇಲ್ಲ ಅದರಲ್ಲಿ ಏನೊಂದು ಆಂತರಿಕವಾದಂತ ಒಂದು ಉದ್ದೇಶವನ್ನು ದೇವರು ಇಟ್ಟುಕೊಂಡಿದ್ದಾನೆ? ಇದರ ಉದ್ದೇಶವನ್ನು ನಾವು ಗಮನಿಸ್ತೇವೆ. ಮೂರು ವಿಷಯ. ಮೊದಲನೇ ವಿಷಯ ಗೊತ್ತು, ಅದು ಶರೀರದಲ್ಲಿ ಒಂದು ಗುರುತು. ಈಗಾಗಲೇ ನಾನು ಹೇಳಿದ ಹಾಗೆ ನಿನಗೂ ನನಗೂ ಒಂದು ಗುರುತಾಗಿ ದೇವರು ಹೇಳುವಂಥದ್ದು, ಅದು ಶರೀರದಲ್ಲಿ ಒಂದು ಗುರುತು. ಅದಕ್ಕಾಗಿ ಇವತ್ತು ಯೂದಾ ಜನಾಂಗದವರು, ಇಸ್ಲಾಂ ಜನಾಂಗದವರು ಇದು ತಪ್ಪದೆ ಮಾಡ್ತಿದ್ದಾರೆ. ಇಸ್ರಾಯೇಲ್ ಜನಾಂಗದಲ್ಲಿ ಆಗ್ಲಿ, ಯಹೂದಿ ಜನಾಂಗದಲ್ಲಾಗ್ಲಿ, ಇಸ್ಲಾಂ ಜನಾಂಗದಲ್ಲಾಗ್ಲಿ, ಇವರೆಲ್ಲರೂ ಕೂಡ ಏನು, ಇದು ದೇವರು ಹೇಳಿರುವಂತ ಒಂದು ಒಡಂಬಡಿಕೆ, ನಿನ್ನ ತಲತಲಾಂತರಗಳಲ್ಲಿ ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮಾಡ್ಬೇಕಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ರೆ, ಈಗ ಎಲ್ಲರೂ ಕೂಡ ಸುನ್ನತಿ ಮಾಡಿಸ್ಕೊಳ್ತಾರೆ, ತಪ್ಪದೆ ಮಾಡಿಸಿ. ಯಾಕೆ? ಅದು ದೇವರು ಕೊಟ್ಟಂತ ಒಂದು ನಿಬಂಧನೆ, ದೇವರ ಕೊಟ್ಟಂತ ಒಂದು ಆಜ್ಞೆ ಆಗಿದೆ ಅಂತೇಳಿ. ಆದ್ರ ಪ್ರಿಯ, ಇದರಲ್ಲಿ ಇವತ್ತು ಕ್ರೈಸ್ತರಾಗಿರುವಂತ ನಾವು, ಇದೇ ವಾಕ್ಯವನ್ನು ಓದ್ತಿರುವಂತ ನಾವು, ಅಬ್ರಹಾಮನ ಜೀವನವನ್ನು ಧ್ಯಾನಿಸ್ತಿರುವಂತ ನಾವು, ಮತ್ತು ಅಬ್ರಹಾಮನಿಗೆ ಕೊಟ್ಟಂತ ಈ ಒಡಂಬಡಿಕೆಯನ್ನು ನಾವು ಕೂಡ ಕೈಕೊಂಡು ನಡೆಯಬೇಕಾ ಅಂತೇಳಿ ಅದು ನಮ್ಮ ಕ್ರೈಸ್ತರಿಗೆ ಕೂಡ ಈ ಸುನ್ನತಿ ಅಗತ್ಯವಾಗಿದೆಯಾ ಅನ್ನುವಂಥದ್ದು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಇವತ್ತು ಸ್ವಲ್ಪವಾಗಿ ಅದರ ಅರ್ಥವನ್ನು ಮತ್ತು ಕ್ರೈಸ್ತರಿಗೆ ಅದು ಅವಶ್ಯಕವಾಗಿದೆ ಅಂತೇಳಿ ನಾವು ಎರಡು ವಿಷಯಗಳನ್ನು ಆಲೋಚನೆ ಮಾಡ್ತೇವೆ. ಯಾಕಂತಂದ್ರೆ ಇದು ದೇವರು ಕೊಟ್ಟಂತ ನಿಯಮ, ಇದು ದೇವರು ಕೊಟ್ಟಂತ ಆಜ್ಞೆ, ನಿಬಂಧನೆ. ಅದಕ್ಕಾಗಿ ಅವರು ತಪ್ಪದೆ ಮಾಡುವಂತ ಒಂದು ಕಾರ್ಯ, ಮತ್ತು ಅದು ನೋವಿನ ವಿಷಯ. ಈಗ ಚಿಕ್ಕ ಮಕ್ಕಳಿಗೆ 8 ಮಾಡ್ಬೇಕಾದ್ರೆ ಅದು ನೋವೇ. ಈಗ 99 ವರ್ಷದ ಅಬ್ರಹಾಂ ಮಾಡಿದಾಗ ನೋವೇ. ಆದ್ರೂ ಕೂಡ ಅವರು ದೇವರಿಗೋಸ್ಕರ ಶರೀರದಲ್ಲಿ ಆ ಗುರುತನ್ನು ಮಾಡ್ಕೊಳ್ತಾರೆ. ಆದ್ರೆ ಎರಡನೇ ವಿಷಯ ಅತಿ ಪ್ರಾಮುಖ್ಯವಾದದ್ದು, ಇವತ್ತು ಕ್ರೈಸ್ತರಾಗಿರುವಂತ ನಮಗೆ ಆ ಸುನ್ನತಿ ಬೇಕಾಗಿದೆಯಾ? ಆದ್ರೆ ಪ್ರಿಯರೇ, ಇದನ್ನ ನಾವು ಆಲೋಚನೆ ಮಾಡೋಣ. ಪ್ರಾರಂಭದ ಸಭೆಯಲ್ಲೇ ಯೆರೂಸಲೇಮಿನಲ್ಲಿ ಪ್ರಾರಂಭಿಸಲ್ಪಟ್ಟಂತ ಆ ಪ್ರಾರಂಭದ ಮೊದಲನೇ ಶತಮಾನದ ದಿನಗಳಲ್ಲಿ ಸಭೆಗಳಲ್ಲಿ ಒಂದು ದುರ್ಬೋಧನೆ ಪ್ರಾರಂಭವಾಗಿದೆ. ಸಭೆಗಳಲ್ಲಿ ಒಂದು ದುರ್ಬೋಧನೆ ಪ್ರಾರಂಭ ಏನಂತಂದ್ರೆ, ಎಲ್ಲರೂ ಕೂಡ ಸುನ್ನತಿ ಮಾಡಿಸ್ಕೊಳ್ಬೇಕು. ಯೇಸು ಕ್ರಿಸ್ತ ನಂಬುವುದರಿಂದಲ್ಲ, ನೀವು ಮೊದಲು ಯಹೂದ್ಯ ಆಚಾರಗಳನ್ನು, ಸುನ್ನತಿಯನ್ನು ಮಾಡಿಸ್ಕೊಳ್ಬೇಕಂತೇಳಿ ಅವರು ಒಂದು ದುರ್ಬೋಧನೆಯನ್ನು ಪ್ರಾರಂಭಿಸಿರುವಂತದ್ದು ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಆಲೋಚನೆ ಮಾಡ್ತೀವಿ. ಅದರ ಪ್ರೇರೆ ಒಂದು ಗಮನಿಸೋಣ, ಈ ಸುನ್ನತಿಯಿಂದ ಯಾರು ಕೂಡ ನೀತಿವಂತರಾಗಿ ನಿರ್ಣಯಿಸಲ್ಪಡುವುದಿಲ್ಲ. ಇಲ್ಲಿ ಅಬ್ರಹಾಮನು ಕೂಡ ದೇವರು ಹೇಳುವಂಥದ್ದು, ನೀನು ಸುನ್ನತಿ ಮಾಡಿಸಿಕೊಳ್ಳುವುದರಿಂದ ನೀತಿವಂತನಾಗ್ತೀಯ ಅಂತ ಹೇಳಿ ದೇವರು ಹೇಳಿಲ್ಲ. ಅಬ್ರಹಾಮನು ನೀತಿವಂತನಾಗಿದ್ದೇನು? ನಾವು 15ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಯೆಹೋವನನ್ನು ನಂಬಿದನು, ಅಬ್ರಹಾಮನು ಯೆಹೋವನನ್ನು ನಂಬಿದನು, ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಸುನ್ನತಿ ಮೂಲಕವಾಗಿ ಯಾರು ಕೂಡ ನೀತಿವಂತರಾಗಿ ನಿರ್ಣಯಿಸಲ್ಪಡುವುದಿಲ್ಲ. ದೇವರನ್ನು ನಂಬುವುದರ ಮೂಲಕವಾಗಿ, ದೇವರನ್ನು ಅಂಗೀಕರಿಸಿಕೊಳ್ಳುವುದರ ಮೂಲಕವಾಗಿ ಅವರು ನೀತಿವಂತರಾಗ್ತಾರಂತೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ಓದ್ತೀವಿ. ಮತ್ತು ಅಬ್ರಹಾಮನ ಜೀವನದಲ್ಲಿ ಕೂಡ ಅಬ್ರಹಾಮನ ದೇವರು ಹೇಳಿದ್ದು, ನೀನು ಸುನ್ನತಿ ಮಾಡಿಸ್ಕೊಳ್ಳುವುದಂದ್ರೆ ನೀನು ನೀತಿವಂತ ಹೇಳಿಲ್ಲ, ನಂಬಿಕೆಯ ಮೂಲಕವಾಗಿ ನೀತಿವಂತರು. ನಾವು ನಂಬುದ್ರ ಮೂಲಕವಾಗಿ ನೀತಿವಂತರಾಗ್ತೇವೆ ಅಂತ ಹೇಳಿ ಅಬ್ರಹಾಂ ಜೀವನದಲ್ಲಿ ಹೇಳಿದನು. ಮತ್ತು ನಮಗೆ ಕೂಡ ನಾವಿವತ್ತು ರಕ್ಷಿಸಲ್ಪಟ್ಟಿದ್ದು, ದೇವರ ಮಕ್ಕಳಾದದ್ದು, ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದು ಈ ಭೌತಿಕವಾದಂತ ಆಚಾರ ಸಂಬಂಧವಾದಂತ ಆಚಾರದಿಂದಲ್ಲ, ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದ ನಾವು ನೀತಿವಂತರು ಆಗಿದ್ದೇವೆ. ಆದ್ರೆ ಆ ಮೊದಲನೇ ಶತಮಾನದಲ್ಲಿ, ಮೊದಲನೇ ಸಭೆ, ಆದಿಮ ಸಭೆಯಲ್ಲಿ ಕೂಡ ಈ ದುರ್ಬೋಧನೆ ಪ್ರಾರಂಭವಾಗಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಯೇಸು ಕ್ರಿಸ್ತ ನಂಬುವುದರಿಂದ ನೀವು ನೀತಿವಂತರಾಗುವುದಿಲ್ಲ, ಯಹೂದ್ಯ ಸಂಪ್ರದಾಯಗಳನ್ನು, ಆಚಾರ ಪದ್ಧತಿಗಳನ್ನು ನೀವು ಅನುಸರಿಸಬೇಕು, ಆಗಲೇ ನೀವು ನೀತಿವಂತರಾಗ್ತಾರಂತೇಳಿ ಒಂದು ದುರ್ಬೋಧನೆ ಅಲ್ಲಿ ಸಭೆಗಳಲ್ಲಿ ಪ್ರಾರಂಭಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಇವತ್ತು ಕೂಡ ಸಭೆಗಳಲ್ಲಿ ಜನರಿಗೆ ಕಷ್ಟಕರವಾದದ್ದು, ದೇವರು ಹೇಳದಿರುವಂತ ಭಾರಗಳನ್ನು ಜನರ ಮೇಲೆ ಹಾಕಿ ಅವರನ್ನು
ಪರೀಕ್ಷಿಸುವಂಥದ್ದು, ನೋಯಿಸುವಂಥದ್ದು ಕೂಡ ಲೋಕದಲ್ಲಿ ನಡೆಯುತ್ತಾ ಇದೆ. ಸರಿ, ನಾನು ವಿಷಯಕ್ಕೆ ಬರ್ತೇನೆ. ಅದು ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 1ನೇ ವಚನ ನಾವು ಓದ್ತಾ ಇದ್ದೀವಿ ನೋಡಿ. ಬಳಿಕ ಕೆಲವರು ಯೂದಾಯದಿಂದ ಅಂತ್ಯೋಕ್ಯಕ್ಕೆ ಬಂದು, ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆ ಆಗಲಾರದು ಎಂಬುದಾಗಿ ಸಹೋದರರಿಗೆ ಉಪದೇಶ ಮಾಡುತ್ತಿದ್ದರು. ಯೂದಾಯದಿಂದ ಅಂತ್ಯೋಕ್ಯ ಸಭೆಗೆ ಬಂದು ಅವ್ರು ಹೇಳುವಂತ ಮಾತೇನಂತಂದ್ರೆ, ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ, ಅಬ್ರಹಾಮ್ನಿಗೆ ಹೇಳಿದ್ದನ್ನೇ ಮೋಶೆ ತನ್ನ ಗ್ರಂಥದಲ್ಲಿ ಬರೆದಿದ್ದಾನೆ, ನೀವೆಲ್ಲರೂ ಕೂಡ ಸುನ್ನತಿ ಮಾಡಿಸ್ಕೊಳ್ಳಬೇಕಂತೆ. ಅದಕ್ಕಾಗಿ ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆ ಆಗದು. ನೀವು ರಕ್ಷಿಸಲ್ಪಡಬೇಕಾದರೆ, ನೀವು ನೀತಿವಂತರಾಗಿ ನಿರ್ಣಯಿಸಲ್ಪಡಬೇಕಾದರೆ ನಿಮ್ಗೇನಾಗ್ಬೇಕು? ಸುನ್ನತಿ ಆಗಬೇಕು ಅಂತೇಳಿ ಆ ಸಭೆಯಲ್ಲಿ ದುರ್ಬೋಧನೆ ಅವರು ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಆ ಸಮಯದಲ್ಲಿ ಪೇತ್ರ ಎದ್ದು ನಿಂತು ಮಾತಾಡ್ತಾನೆ. 15ನೇ ಅಧ್ಯಾಯ 8ನೇ ವಚನ ಇಲ್ಲ 7ನೇ ವಚನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಪೇತ್ರ ಮಾತಾಡ್ತಾನೆ ನೋಡಿ. ಪೇತ್ರನು ಎದ್ದು ಅವರಿಗೆ, ಸಹೋದರರೇ, ಅನ್ಯ ಜನರು ನನ್ನ ಬಾಯಿಂದ ಸುವಾರ್ತೆ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡದ್ದು ನಿಮಗೆ ತಿಳಿದದೆ. 8ನೇ ವಚನ, ಮತ್ತು ಹೃದಯವನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರಾತ್ಮವರನ್ನು ನಮಗೆ ದಯಪಾಲಿಸಿದ್ದಾನೋ ಹಾಗೆಯೇ ಅವರಿಗೂ ದಯಪಾಲಿಸಿ ಅವರನ್ನು ಸಣ್ಣ ಜನರೆಂದು ಸಾಕ್ಷಿ ಕೊಟ್ಟನು. ಇದಲ್ಲದೆ ಆತನು ನಮಗೂ ಅವರಿಗೂ ಏನು ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದನು. ನೋಡಿದ್ರ 10ನೇ ವಾಕ್ಯ ಕೂಡ ಓದ್ಕೊಳ್ಳೋಣ. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನಗುವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಏಕೆ? ಇಲ್ಲಿ ಪೇತ್ರ 3 ವಿಷಯಗಳು ತಿಳಿಸಿದ. ದುರ್ಬೋಧನೆ ಮಾಡುವ ಜನರ ಮಧ್ಯದಲ್ಲಿ, ಇಲ್ಲಿ ಮಾತ್ರವಲ್ಲ, ಮತ್ತು ಗಲತಿ ಸಭೆಯಲ್ಲಿ, ನಾನು ಮುಂದೆ ಹೇಳ್ತೇನೆ, ಗಲತಿ ಸಭೆಯಲ್ಲಿ ಕೂಡ ಈ ದುರ್ಬೋಧನೆ ಇರ್ತದೆ. ಯಹೂದ್ಯ ಆಚಾರ ಸಂಪ್ರದಾಯಗಳನ್ನು ನೀವು ಮಾಡುವುದನ್ನು ನಿಮ್ಗೆ ರಕ್ಷಣೆ ಆಗ್ತದೆ, ಬರೀ ನಂಬಿಕೆ ಇಡುವುದನ್ನು ರಕ್ಷಣೆ ಆಗುವುದಿಲ್ಲ ಅಂತೇಳಿ ಗಲತಿ ಸಭೆಯಲ್ಲಿ ಕೂಡ ಈ ದುರ್ಬೋಧನೆ ಪ್ರಾರಂಭವಾಗ್ತದೆ. ಅದಕ್ಕಾಗಿ ಪೇತ್ರನು ಎದ್ದು ಪವಿತ್ರಾತ್ಮ ಪ್ರೇರಣನಾಗಿ ಆತನ ಮಾತಾಡುವಂತ ಮಾತುಗಳು ನೋಡಿ. 8ನೇ ವಚನದಲ್ಲಿ, ಹೃದಯವನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರಾತ್ಮ ವರವನ್ನು ನಮಗೆ ದಯಪಾಲಿಸಿದ್ದನು ಹಾಗೆಯೇ ಅವರಿಗೂ ದಯಪಾಲಿಸಿ. ಅವರಂದ್ರೆ ಅನ್ಯ ಜನರು. ಯಹೂದ್ಯರಲ್ಲಿ ಸುನ್ನತಿ ಆಗುತ್ತದೆ, ಆದ್ರೆ ಈ ಅನ್ಯ ಜನರು ಯೇಸು ಕ್ರಿಸ್ತ ನಂಬಿ ಬಂದಾಗ ಅವ್ರಿಗೆ ನೀವು ಸುನ್ನತಿ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ ಹಠ ಹಿಡಿದಿರ್ತಾರೆ. ಅದಕ್ಕಾಗಿ ಪೇತ್ರನಂತೆ ಅವರಿಗೂ ದಯಪಾಲಿಸಿ ಅವರನ್ನು ತನ್ನ ಜನರೆಂದು ಸಾಕ್ಷಿ ಕೊಟ್ಟು. ಪವಿತ್ರಾತ್ಮ ವರವನ್ನು ಕೊಡುವಾಗ, ಪವಿತ್ರಾತ್ಮನನ್ನು ಅವರಿಗೆ ದಯಪಾಲಿಸಿದಾಗ ದೇವರೇನ್ ಮಾಡಿದ್ದಾನೆ? ಯಾವ ಭೇದವನ್ನು ಮಾಡದೆ ಅವರು ತನ್ನ ಜನರೆಂದು ಸಾಕ್ಷಿ ಕೊಟ್ಟನು. 9ನೇ ವಚನದಲ್ಲಿ ನೋಡಿ, ಇದಲ್ಲದೆ ಆತನು ನಮಗೂ ಅವರಿಗೂ ಏನು ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆ ಮೂಲಕವಾಗಿ ಶುದ್ಧೀಕರಿಸಿದನು. ನಂಬಿಕೆ ಮೂಲಕವಾಗಿ ಶುದ್ಧೀಕರಿಸಿದನು. ಹೀಗಿರುವುದರಿಂದ ನಾವಾಗಲಿ ಈಗಿರುವುದನ್ನು ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನಗುವನ್ನು ಶಿಷ್ಯರ ಹೆಗಲ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸಬೇಕು ಅಂತ. ಅದಕ್ಕಾಗಿ ಈ ಆದಿಮ ಸಭೆಯಲ್ಲಿ ಪ್ರಾರಂಭವಾದಂತ ಈ ದುರ್ಬೋಧನೆ, ಅದನ್ನು ಪ್ರಾರಂಭದಲ್ಲಿ ಪೇತ್ರನು ಏನ್ ಮಾಡ್ತಾನೆ, ಅದನ್ನು ಸರಿಪಡಿಸಲಿಕ್ಕೆ ಆತನು ನೋಡಿ ಅಲ್ಲಿ ದೊಡ್ಡ ಒಂದು ಸಭೆ ಕೂಡ ನಡೀತದೆ. ಸನ್ಹೆದ್ರಿನ ಸಭೆ ಅಂತ ಹೇಳಿ ದೊಡ್ಡ ಸಭೆ ನಡೆದು ಅದಕ್ಕೆ ಅಲ್ಲಿ ಪರಿಷ್ಕಾರವನ್ನು ಮಾಡ್ತಾರೆ. ಅನ್ಯ ಜನರು ಸುನ್ನತಿ ಮಾಡಿಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ದೇವರು ಅವರ ಮೇಲೆ ಪವಿತ್ರಾತ್ಮ ನಮಗೆ ಯಾವ ರೀತಿಯಾಗಿ ಕೊಟ್ಟಿದ್ದಾನೋ ಅವರಿಗೆ ಹಾಗೆ ಕೊಟ್ಟಿದ್ದಾನೆ, ಮತ್ತು ನಂಬಿಕೆ ಮೂಲಕವಾಗಿ ಅವರ ಹೃದಯಗಳನ್ನು ಶುದ್ಧೀಕರಿಸಿದ್ದಾನೆ. ಅದಕ್ಕಾಗಿ ಇಂಥ ಭಾರವಾದಂತ ನೊಗಗಳನ್ನು ಅವರ ಮೇಲೆ ಹಾಕಬಾರದಂತೇಳಿ ಪೇತ್ರನು ಅದಕ್ಕೆ ಪರಿಷ್ಕಾರವನ್ನು ಕೊಡ್ತಾನೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ಸಭೆಗಳಲ್ಲಿ ಒಂದು ಸುನ್ನತಿ ಮಾತ್ರವಲ್ಲ, ಇವತ್ತು ಯಹೂದ್ಯ ಆಚಾರ ಸಂಪ್ರದಾಯಗಳನ್ನು ಪಾಲನೆ ಮಾಡಬೇಕು. ಈ ಯಹೂದ್ಯ ಆಚಾರ ಸಂಪ್ರದಾಯಗಳು ಇವು ಪಾಲನೆ ಮಾಡಬೇಕು. ಅವು ಮಾಡುವುದರಿಂದಲೇ ಈ ಉಪವಾಸ, ಸಬ್ಬತ್ತು, ಸುನ್ನತಿ, ಈ ಆಚಾರಗಳಿದಾವೆ, ಇವೆಲ್ಲ ಮಾಡುವುದರಿಂದಲೇ ನಿಮ್ಗೆ ರಕ್ಷಣೆ ಆಗ್ತದೆ ಅಂತೇಳಿ ಇವತ್ತು ಕೂಡ ಸಭೆಗಳಲ್ಲಿ ದುರ್ಬೋಧನೆ ಮಾಡುವಂತ ಜನರು ಅನೇಕ ಜನರಿದ್ದಾರೆ. ಅದಕ್ಕಾಗಿ ಮತ್ತೊಂದು ಮಾತು ಓದೋಣ ನೋಡಿ.
ಸಭೆಯಾಗಿರುತ್ತೆ ನಮಗೆ ಈ ಸುನ್ನತಿಯ ಸಂಸ್ಕಾರವು ಅವಶ್ಯಕತೆ ಇಲ್ಲ ಅಂತೇಳಿ ದೇವರ ಆತ್ಮನು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ. ಮತ್ತಿದರಲ್ಲಿ ಈ ಆಚಾರ ಸಾಂಪ್ರದಾಯಗಳು ಹೆಚ್ಚಾಗಿ ನಾನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು ಈ ಆಚಾರ ಸಾಂಪ್ರದಾಯಗಳು, ಮತ ಸಂಬಂಧವಾದಂತ ಆಚಾರ ಸಾಂಪ್ರದಾಯಗಳು ನಮ್ಮಲ್ಲಿ ಇರಬಾರದಂತೇಳಿ ದೇವರಾತ್ಮನು ನಮಗೆ ಸ್ಪಷ್ಟವಾಗಿ ತಿಳಿಸುವಂತ ಒಂದು ಮಾತಾಗಿದೆ. ಮೊದಲನೇ ಕೊರಿಂಥಿ ಪತ್ರಿಕೆ 7ನೇ ಅಧ್ಯಾಯ 17ನೇ ವಚನವನ್ನು ನಾನು ಓದ್ತೇನೆ. ಆದರೂ 7ನೇ ಅಧ್ಯಾಯ 17ನೇ ವಚನ, ಆದರೂ ಕರ್ತನು ಪ್ರತಿಯೊಬ್ಬನಿಗೆ ಯಾವ ಸ್ಥಿತಿಯನ್ನು ನೇಮಿಸಿದ್ದಾನೋ, ಅಂದರೆ ದೇವರು ಕರೆಯುವಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿ ಇದ್ದಾನೋ ಆಯಾ ಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ಳಲಿ. ಹೀಗೆ ಎಲ್ಲಾ ಸಭೆಗಳಲ್ಲಿಯೂ ಆಜ್ಞಾಪಿಸುತ್ತೇನೆ. ದೇವರು ಕರೆದ ಕಾಲದಲ್ಲಿ ಯಾವನಾದರೂ ಸುನ್ನತಿ ಉಳ್ಳವನಾಗಿದ್ದಾನೋ ಅವನು ಸುನ್ನತಿ ಇಲ್ಲದವನಾಗಂತ ಆಗಬಾರದು. ದೇವರು ಕರೆದಾಗ ಯಾವನಾದರೂ ಸುನ್ನತಿ ಇಲ್ಲದವನಾಗಿದ್ದಾನೋ ಅವನು ಸುನ್ನತಿ ಮಾಡಿಸಿಕೊಳ್ಳಬಾರದು. ಸ್ಪಷ್ಟವಾಗಿ ಹೇಳ್ತಾರೆ ಪೌಲನು. ದೇವರು ಕರೆದಾಗ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ, ನೀವು ಸುನ್ನತಿ ಮಾಡಿಸ್ಕೊಂಡಿದ್ರೆ ಹಾಗೆ ಮಾಡಿಸಿಕೊಳ್ಳದಿದ್ರೆ ಮತ್ತು ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಇದೆ, ಮಾಡಿಸಿಕೊಳ್ಳಬಾರದಂತೇಳಿ. ದೇವರು ಕರೆದಾಗ ಯಾವನಾದರೂ ಸುನ್ನತಿ ಇಲ್ಲದವನಾಗಿದ್ದಾನೋ ಅವನು ಸುನ್ನತಿ ಮಾಡಿಸಿಕೊಳ್ಳಬಾರದು. ಸುನ್ನತಿ ಇದ್ದರೂ ಪ್ರಯೋಜನವಿಲ್ಲ, ಸುನ್ನತಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ. ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರಯೋಜನವಾಗಿದೆ. ಸಭೆಗೆ ದೇವರು ಹೇಳುವಂತ ಮಾತೇನು? ಸುನ್ನತಿ ಇರುವುದರಿಂದ ಪ್ರಯೋಜನವಿಲ್ಲ, ಸುನ್ನತಿ ಇಲ್ಲದಿದ್ರೂ ಪ್ರಯೋಜನವಿಲ್ಲ. ಯಾವುದು ಪ್ರಯೋಜನ ಅಂದ್ರೆ ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರಯೋಜನವಾಗಿದೆ. ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಆ ಸ್ಥಿತಿಯಲ್ಲಿಯೇ ಇರಬೇಕು. ಈ ಆಚಾರ ಸಾಂಪ್ರದಾಯಗಳನ್ನು, ಈ ಒತ್ತು ಕೊಟ್ಟು ಹೇಳುವಂತ ಮಾತುಗಳನ್ನು ನಾವು ಅದಕ್ಕೆ ಅವುಗಳನ್ನು ಪಾಲನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಕರೆದಿದ್ದಾನೋ ಆ ಸ್ಥಿತಿಯಲ್ಲಿಯೇ ನಾವು ದೇವರನ್ನು ಮಹಿಮೆ ಪಡಿಸಬೇಕು, ದೇವರನ್ನು ಘನಪಡಿಸಬೇಕು. ಸುನ್ನತಿ ಮಾಡಿಸ್ಕೊಳ್ಳದಿದ್ದರೂ ಮಾಡಿಸ್ಕೊಂಡ್ರು ಯಾವ ಪ್ರಯೋಜನವಿಲ್ಲ. ಆದರೆ ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದರಿಂದಲೇ ಪ್ರಯೋಜನ. ಅಬ್ರಹಾಮನು ನೀತಿವಂತನಾದದ್ದು ಸುನ್ನತಿಯಿಂದಲ್ಲ, ಶರೀರದಲ್ಲಿ ಆ ಗುರುತು ಹಾಕಿಸ್ಕೊಂಡಿದ್ರಿಂದಲ್ಲ. ಅವನ ನಂಬಿಕೆ ಮೂಲಕವಾಗಿ ಅವನು ನೀತಿವಂತನು ಎನಿಸಲ್ಪಟ್ಟಿದ್ದಾನೆ. ಇಲ್ಲಿ ಪೇತ್ರನು ಹೇಳಿದ್ನಲ್ಲ, ಅಪೊಸ್ತಲ 15ನೇ ಅಧ್ಯಾಯದಲ್ಲಿ ನಂಬಿಕೆ ಮೂಲಕವಾಗಿ ದೇವರ ಅವರ ಹೃದಯಗಳನ್ನು ಶುದ್ಧೀಕರಿಸಿದ್ದ. ನಂಬಿಕೆಯಿಂದಲೇ ನಾವು ನೀತಿವಂತರಾಗ್ತೀವಿ ಹೊರತು ಈ ಭೌತಿಕವಾದಂತ ಆಚಾರ ಸಾಂಪ್ರದಾಯಗಳನ್ನು, ಪದ್ಧತಿಗಳನ್ನು ಮಾಡುವುದರಿಂದ ಅಲ್ಲ ಅಂತ ಹೇಳಿ. ಅದಕ್ಕಾಗಿ ಗಲತಿ ಪತ್ರಿಕೆಯಲ್ಲಿ ಕೂಡ ಈ ತಪ್ಪಾದಂತ ದುರ್ಬೋಧನೆ ಗಲತಿ ಸಭೆಯಲ್ಲೂ ಕೂಡ ಇತ್ತು. ಅದಕ್ಕಾಗಿ ದೇವರ ಆತ್ಮನ ಅಲ್ಲಿ ಕೂಡ ತಿಳಿಸುವಂತ ಒಂದು ಮಾತು ನಾವು ಓದ್ತೀವಿ ನೋಡಿ. ಗಲತಿ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ 4ನೇ ವಚನ ಓದಿಕೊಳ್ಳೋಣ. ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿ ಆಗಬೇಕೆಂದು ಯಾರು ಬಲಾತ್ಕಾರ ಮಾಡಲಿಲ್ಲ. ಪೌಲನ ಜೊತೆಯಲ್ಲಿದ್ದ ತೀತನು, ಅವನಿಗೆ ಸುನ್ನತಿ ಆಗ್ಬೇಕು, ಯಾರು ಬಲಾತ್ಕಾರ ಮಾಡಲಿಲ್ಲ. 4ನೇ ವಚನ ನೋಡಿ. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದದ್ದರಿಂದ, ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದದ್ರಿಂದ ಬಲಾತ್ಕಾರ ನಡೆಯುತ್ತೆಂಬ ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರುವ ಸ್ವತಂತ್ರವನ್ನು ಗೂಢವಾಗಿ ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದವರು. ಈ ಗಲತಿ ಸಭೆಯಲ್ಲಿ ಕೆಲವರು ಕಳ್ಳತನದಿಂದ ಈ ಸುಳ್ಳು ಸಹೋದರರು ಸೇರಿ ಬಂದು ಅವ್ರೇನ್ ಮಾಡ್ತಾರೆ, ನೀವು ಯಹೂದ್ಯ ಸಾಂಪ್ರದಾಯ ಪದ್ಧತಿಗಳನ್ನು ನೀವು ಅನುಸರಿಸಬೇಕು ಅಂತೇಳಿ. ಇಲ್ಲಿ ಪೌಲನ ಭಯ ಯಾಕೆ? ಇಲ್ಲಿ ತೀತನ ಕೂಡ ಆ ರೀತಿಯಾಗಿ ಸುನ್ನತಿ ಮಾಡಿಸ್ತಾರೇನೋ ಅಂತೇಳಿ. ಸುನ್ನತಿ ಮಾಡುವುದರಿಂದ ಅವನು ನೀತಿವಂತನಾಗುವುದಿಲ್ಲ, ನಂಬಿಕೆ ಮೂಲಕವಾಗಿ ನೀತಿವಂತನಾಗ್ತಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. 5ನೇ ಅಧ್ಯಾಯ 2ನೇ ವಚನ ನೋಡಿ. ಗಲತಿ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ ನೋಡ್ರಿ. ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೇನು ಪ್ರಯೋಜನವಿಲ್ಲ. ಸುನ್ನತಿ ಮಾಡಿಸಿಕೊಂಡ್ರೆ ಅದರಿಂದ ಏನು ಪ್ರಯೋಜನವಿಲ್ಲ. ಮೊದಲ ಕೊರಿಂಥಿ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಮಾಡಿಸಿಕೊಂಡ್ರು ಪ್ರಯೋಜನವಿಲ್ಲ, ಮಾಡಿಸಿಕೊಳ್ಳದಿದ್ರು ಪ್ರಯೋಜನವಿಲ್ಲ. ಇಲ್ಲಿ ಪೌಲನು ಕೂಡ ಅದೇ ತಿಳಿಸ್ತಾನೆ. ಮಾಡಿಸಿಕೊಂಡ್ರೆ ಕ್ರಿಸ್ತನಿಂದ ನಿಮಗೇನು ಪ್ರಯೋಜನವಿಲ್ಲ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳುವುದನ್ನೆಲ್ಲ ಮಾಡುವ ಹಂಗಿನಲ್ಲಿ ಇದ್ದಿ ಎಂದು ತಿರುಗಿ ಪ್ರಮಾಣವಾಗಿ
ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರ್ತೀರೋ ಅವರು ಕ್ರಿಸ್ತನಿಂದ ಆಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. ಇಲ್ಲಿ ಪೌಲ್ ಏನು ಒಂದು ವೇಳೆ ನಿಮ್ಮ ಸ್ವನೀತಿ ಕ್ರಿಯೆಗಳಿಂದ, ಈ ಯೂದ ಆಚಾರ ಸಂಪ್ರದಾಯಗಳಿಂದ ನೀವು ನೀತಿವಂತರಾಗಿ ಕಾಣಿಸಿಕೊಳ್ಳಬೇಕಂತ ಬಯಸಿದರೆ ಏನಾಗ್ತದೆ? ಕ್ರಿಸ್ತನಿಂದ ನೀವು ಆಗಲಿ ಹೋದಂತವರು, ಕ್ರಿಸ್ತನಿಂದ ಅಗಲಿ ಹೋದಂತವರು, ಕೃಪೆಯೊಳಗಿಂದ ಬಿದ್ದು ಹೋದಂತವರು. ಅದಕ್ಕಾಗಿ ಯೇಸು ಕ್ರಿಸ್ತನ ನಂಬಿರುವಂತ ನಾವು ಈ ಭೌತಿಕವಾದಂತ ಆಚಾರ ಸಂಪ್ರದಾಯಗಳನ್ನು ನಾವು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಕ್ರೈಸ್ತರಾಗಿರುವಂತ ನಮಗೆ ಈ ಸುನ್ನತಿ ಅನ್ವಯಿಸುವುದಿಲ್ಲ. ಅದಕ್ಕಾಗಿ ನಾವು ದೇವರನ್ನು ನಂಬಿದ್ದೇವೆ, ಆ ನಂಬಿಕೆ ನಮ್ಮ ನೀತಿಗೆ ಅದು ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದೆ. ಅದಕ್ಕಾಗಿ ಆದಿಮ ಸಭೆಯಲ್ಲಿದ್ದಂತಹ ದುರ್ಬೋಧನೆಯನ್ನು ಪೇತ್ರನು ಪೌಲನು ಅದೆಲ್ಲವನ್ನು ಅವರು ಕ್ರಮಪಡಿಸಿ ಒಂದು ಸತ್ಯಬೋಧನೆಯನ್ನು ಜನರಿಗೆ ತಿಳಿಸಿರುವಂತ ವಾಕ್ಯದಲ್ಲಿ ಗಮನಿಸ್ತೇವೆ. ಆದ್ರೆ ಇವತ್ತು ಈ ಕಡೆಯ ದಿನಗಳಲ್ಲಿ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ಸ್ಥಳಗಳಲ್ಲಿ ನಾವು ಆಚಾರ ಸಂಪ್ರದಾಯಗಳನ್ನು ಮಾಡುವುದರಿಂದ, ಕೆಲವೊಂದು ಡಿನಾಮಿನೇಷನ್ ನೋಡ್ತೇವೆ. ನಾವು ಕೆಲವೊಂದು ಕಾರ್ಯಗಳನ್ನು ಮಾಡುವುದರಿಂದ ನಮ್ಗೆ ಏನಾದ್ರೂ ರಕ್ಷಣೆ ಆಗ್ತದೆ, ಪವಿತ್ರಾತ್ಮನ ಬರ್ತಾನೆ, ನಮ್ಗೆ ದೀಕ್ಷಾಸ್ನಾನ ಆಗ್ತದೆ ಅಂತೇಳಿ ಕೆಲವೊಂದು ನಮ್ಮ ಪ್ರಯತ್ನಗಳು ಮಾಡಬೇಕಂತ ಹೇಳುವಂತ ಬೋಧನೆಗಳು ಇವತ್ತು ಕೂಡ ಇದ್ದಾರೆ. ಆದ್ರೆ ದೇವರ ವಾಕ್ಯ ಅದನ್ನು ಒಪ್ಪುವುದಿಲ್ಲ ಪ್ರಿಯ. ದೇವರು ಯಾವ ಭೇದವನ್ನು ಮಾಡದೆ ಅವರು ಪವಿತ್ರಾತ್ಮವನ್ನು ದಯಪಾಲಿಸಿದರು. ಅವರ ಕಾರ್ಯಗಳು ನೋಡಿ, ಅವರ ಯೋಗ್ಯತೆಗಳು ನೋಡಿ ಅಲ್ಲ, ಮತ್ತು ನಂಬಿಕೆ ಮೂಲಕವಾಗಿ ಅವರನ್ನು ನೀತಿವಂತರನ್ನಾಗಿ ನಿರ್ಣಯಿಸೋದಕ್ಕಾಗಿ. ಎರಡನೇ ವಿಷಯ ಏನಂತಂದ್ರೆ, ಅಬ್ರಹಾಮನಿಗೆ ಅವರ ಸಂತತಿಯವರಿಗೆ ಅದು ಶಾಶ್ವತವಂತ ನಿಬಂಧನೆ. ಆದ್ರೆ ಇವತ್ತು ಯೇಸು ಕ್ರಿಸ್ತನ ಮಕ್ಕಳಾದಂತ ನಮಗೆ ಈ ಸುನ್ನತಿ, ಈ ಸಂಸ್ಕಾರ ಇಲ್ಲ, ಈ ಆಚಾರ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಾವು ನಂಬಿಕೆಯಿಂದಲೇ ನೀತಿವಂತರಾಗಿದ್ದೇವೆ. ನಂಬಿಕೆ ಮೂಲಕವಾಗಿ ನಾವು ದೇವರನ್ನು ಮೆಚ್ಚಿಸಬೇಕು, ನಮ್ಮ ಕಾರ್ಯಗಳಿಂದಲ್ಲ, ನಮ್ಮ ಸ್ವನೀತಿ ಕಾರ್ಯಗಳಿಂದಲ್ಲ ಅಂತೇಳಿ ದೇವರ ವಾಕ್ಯದಿಂದ ನಾವು ಗಮನಿಸ್ತೇವೆ. ಕಡೆದಾಗ ಒಂದು ವಿಷಯ, ಮೂರನೇ ವಿಷಯ ಏನಂತಂದ್ರೆ, ದೇವರು ನಿಜವಾಗಿ ಸುನ್ನತಿ ಮಾಡುವುದರಲ್ಲಿ ಏನು ಉದ್ದೇಶ ಪಟ್ಟಿದ್ದಾನೆ? ಶಾರೀರಿಕವಾಗಿ ಶರೀರದಲ್ಲಿ ಆ ಚರ್ಮವನ್ನು ತೆಗೆಯುವುದೇ ದೇವರ ಉದ್ದೇಶನ, ಇಲ್ಲ ಅದರಲ್ಲಿ ಒಂದು ಆಂತರಿಕವಾದ ಒಂದು ಅರ್ಥವೇನಾದ್ರೂ ಇದೆಯಾ ಅಂತೇಳಿ ನಾವು ಒಂದ್ 2-3 ವಚನಗಳನ್ನು ಓದಿಕೊಂಡು ನಾವು ಮುಗಿಸ್ಕೊಳ್ಳೋಣ. ಸುನ್ನತಿಯ ಒಂದು ನಿಜವಾದಂತ ಅರ್ಥವೇನು? ಇವತ್ತು ಯಹೂದ್ಯ ಜನಾಂಗದವರಾಗಲಿ, ಇಸ್ಲಾಂ ಜನಾಂಗದವರಾಗಲಿ ಇದನ್ನು ತಪ್ಪದೇ ಮಾಡ್ತಾ ಇದ್ದಾರೆ, ಅಕ್ಷರಾರ್ಥವಾಗಿ ಮಾಡ್ತಾನೆ ಇದ್ದಾರೆ. ಆದ್ರೆ ದೇವರು ಹೇಳುತ್ತ ನಿಜವಾದಂತ ಒಂದು ಅರ್ಥವೇನು? ಅಬ್ರಹಾಮ್ನಿಗೆ ದೇವರು ಕೊಟ್ಟಂತ ಆ ಒಡಂಬಡಿಕೆ ಏನು ಅಂತೇಳಿ ನಾವು ಒಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ನೋಡಿ, ಸುನ್ನತಿಯ ಒಂದು ಉದ್ದೇಶ, ದೇವರ ಉದ್ದೇಶ, ಯಾವ ಉದ್ದೇಶದಿಂದ ದೇವರ ಸುನ್ನತಿಯ ಒಂದು ಸಂಸ್ಕಾರವನ್ನು ಅವ್ರು ಕೊಟ್ಟಿದ್ದಾನಂತೇಳಿ ಒಂದು ಮಾತನ್ನು ಓದೋಣ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 16ನೇ ವಚನ ನಾನು ಓದ್ತಾ ಇದ್ದೇನೆ. 16ನೇ ವಚನದಿಂದ, ಆದದರಿಂದ ನೀವು ಆಜ್ಞೆಗೆ ಮನೆಯದ ನಿಮ್ಮ ಸ್ವಭಾವವನ್ನು ಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಸಿಕೊಳ್ಳಿರಿ. ಏನ್ ಹೇಳ್ತಾ ಇದ್ದಾನೆ? ಆದದ್ರಿಂದ ನೀವು ಆಜ್ಞೆಗೆ ಮನೆಯದೆ ನಿಮ್ಮ ದುಸ್ವಭಾವವನ್ನು ಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಸಿಕೊಳ್ಳಿರಿ. ಇಲ್ಲಿ ಹೇಳುವಂತ ಮಾತು, ಸುನ್ನತಿ ಅನ್ನುವಂಥದ್ದು ಅಕ್ಷರಾರ್ಥವಾಗಿ ಅವರು ಅದು ಶರೀರದಲ್ಲಿ ಒಂದು ಗುರುತಾಗಿರ್ತದೆ. ಆದ್ರೆ ದೇವರ ಉದ್ದೇಶವೇನಂತಂದ್ರೆ, ಅದು ಆಂತರ್ಯಕ್ಕೆ, ಹೃದಯಕ್ಕೆ ಸಂಬಂಧಪಟ್ಟದ್ದು. ಹೃದಯದಲ್ಲಿದ್ದಂತ ಆ ದುಸ್ವಭಾವವನ್ನು, ಆಜ್ಞೆಗೆ ಮನೆಯದೇ ಇರುವಂತ, ಆಜ್ಞೆಗೆ ವಿರೋಧವಾಗಿ ಜೀವಿಸ್ತಿರುವಂತ, ತಿರುಗಿ ಬೀಳುವಂತ ಆ ಸ್ವಭಾವವನ್ನು ತೆಗೆದು ಬಿಟ್ಟು ಹೃದಯದಲ್ಲಿ ನೀವು ಸುನ್ನತಿ ಮಾಡಿಸಿಕೊಳ್ರಿ ಅಂತೇಳಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಹಾಗಾಗಿ ದೇವರ ಉದ್ದೇಶ ಏನಂತಂದ್ರೆ, ಸುನ್ನತಿಯ ಮೇನ್ ಉದ್ದೇಶ ಅಂತಂದ್ರೆ ಹೃದಯದಲ್ಲಿ ಸುನ್ನತಿ ಆಗ್ಬೇಕಂದ್ರೆ ಆ ದುಷ್ಟ ಸ್ವಭಾವವನ್ನು, ದೇವರ ಆಜ್ಞೆಗೆ ಮನೆಯದೇ ಇರುವಂತಹ ದುಸ್ವಭಾವವನ್ನು ಬಿಟ್ಟು ತೆಗೆದು ಹಾಕೊಳ್ಬೇಕು. ಅದೇ ನಿಜವಾದಂತ ಸುನ್ನತಿ. ಶರೀರದಲ್ಲಿ ಒಂದು ಭಾಗವನ್ನು ಕಟ್ ಮಾಡ್ಕೊಳ್ಳುವುದು ಸುನ್ನತಿ, ಅದು ಅಕ್ಷರವನ್ನು ಮಾಡ್ತಿದ್ದಾರೆ, ಅದು ಬೇರೆ ವಿಷಯ. ಆದ್ರೆ ಇವತ್ತು ಎಲ್ಲಾ ಕ್ರೈಸ್ತ ಜನಾಂಗದವರಿಗೆ ದೇವರ ಮಾತೇನಂತಂದ್ರೆ, ನಿಜವಾದ ಸುನ್ನತಿ ನಮ್ಮ ಹೃದಯದಲ್ಲಿ ಆಗಬೇಕು ಅಂತೇಳಿ. ಹೃದಯದಲ್ಲಿ ನಾವು ಸುನ್ನತಿ ಮಾಡಿಸ್ಕೊಂಡ್ರೆ ಏನು? ಆ ದುಷ್ಟ ಸ್ವಭಾವ, ದೇವರ ವಾಕ್ಯಕ್ಕೆ
ವಿರೋಧವನ್ನು ವ್ಯಕ್ತಪಡಿಸುವಂತ ಮನೆಯಲ್ಲಿರುವಂತಹ ಸ್ವಭಾವವನ್ನು ನಾವು ತೆಗೆದು ಹಾಕಿಕೊಳ್ಳುವಂತದೇ ನಿಜವಾದ ಸುನ್ನತಿ ಅಂತೇಳಿ ದೇವರ ಆತ್ಮನು ದೇವರ ವಾಕ್ಯದಿಂದ ನಮಗೆ ತಿಳಿಪಡಿಸ್ತಾನೆ. ಹಾಗೆ ಧರ್ಮೋಪದೇಶಕನ 30ನೇ ಅಧ್ಯಾಯದಲ್ಲಿ ಒಂದು ಮಾತು ಅದನ್ನ 30ನೇ ಅಧ್ಯಾಯ 6ನೇ ವಚನದಲ್ಲಿ 30ನೇ ಅಧ್ಯಾಯ 6ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು, ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ಈ ವಾಕ್ಯ ಭಾಗದಲ್ಲಿ ಗಮನಿಸುವಾಗ ಏನಂತೆ, ಆತನು ನಿಮ್ಮ ಹೃದಯಕ್ಕೆ ಸುನ್ನತಿ ಮಾಡ್ತಾನೆ. ಇದು ನಿಜವಾದಂತ ಸುನ್ನತಿ ಹೃದಯಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಇವತ್ತು ಇವ್ರು ಮಾಡದೇನು, ಶರೀರಕ್ಕೆ ಸಂಬಂಧ. ಹೃದಯದಲ್ಲಿ ಆ ದುಷ್ಟ ಸ್ವಭಾವ ಹಾಗೆ ಇರ್ತದೆ, ಆ ಪಾಪದ ಸ್ವಭಾವ ಹಾಗೆ ಇರ್ತದೆ, ಅದನ್ನು ಬಿಟ್ಟು ಬಿಡುವುದಿಲ್ಲ. ಅದು ದೇವರು ಬಯಸಿರುವಂತಂದ್ರೆ ಅದನ್ನು ತೆಗೆದು ಹಾಕಿಕೊಳ್ಳಬೇಕು. ಇದು ನಿಜವಾದಂತ ಸುನ್ನತಿ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತು ಅದನ್ನ, ಯೆರೆಮೀಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ, ಯೆರೆಮೀಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 4ನೇ ವಚನವನ್ನು ನೋಡ್ತೇವೆ. ಯೆಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮುಂದೋಲಗಳನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. ಇಲ್ಲವಾದರೆ ನಿಮ್ ದುಷ್ಕೃತ್ಯಗಳ ನಿಮಿತ್ತ ನನ್ನ ರೋಷವು ಜ್ವಾಲೆಯಂತೆ ಹೊರಟು ಯಾರು ಆರಿಸಲಾರದಷ್ಟು ರಭಸವಾಗಿ ದಗಿದಗಿಸುವುದು. ಇಲ್ಲಿ ನೋಡಿ ದೇವರು ಹೇಳುವಂತ ಮಾತು, ನಿಮ್ಮ ಹೃದಯದ ಅವಿಧೇಯತೆ, ಮನೆಯದಿರುವಂತ ಸ್ವಭಾವ, ಆ ದುಷ್ಟ ಸ್ವಭಾವವನ್ನು ತೆಗೆದು ಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. ದೇವರ ಉದ್ದೇಶ ಏನಂತಂದ್ರೆ ನಮ್ಮ ಹೃದಯದಲ್ಲಿದ್ದಂತಹ ದುಷ್ಟ ಸ್ವಭಾವವನ್ನು ತೆಗೆದುಹಾಕು. ಇಲ್ಲವಾದರೆ ಏನು, ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನನ್ನ ರೋಷವು ಜ್ವಾಲೆಯಂತೆ ಹೊರಟು ಬಂದು ನಿಮ್ಮನ್ನೇನ್ ಮಾಡ್ತದೆ, ಆರಿಸಲಾರದಷ್ಟು ದಗಿಸುವಂಥದ್ದು, ಉರಿಸುವಂಥದ್ದು ಅಂತ ಹೇಳಿ ವಾಕ್ಯದಲ್ಲಿ. ಅದಕ್ಕಾಗಿ ನಿಜವಾದಂತ ಒಂದು ಸುನ್ನತಿ ಇದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಆ ಹೃದಯದಲ್ಲಿದ್ದಂತಹ ಅವಿವೇಕತನವನ್ನು, ಆ ದುಷ್ಟ ಸ್ವಭಾವವನ್ನು ನಾವು ತೆಗೆದು ಹಾಕಿ ದೇವರ ವಾಕ್ಯವನ್ನು ಪಾಲಿಸುವಂತದೇ ನಿಜವಾದಂತ ಒಂದು ಸುನ್ನತಿ. 14ನೇ ವಚನದಲ್ಲಿ ಕೂಡ ಆ ಮಾತು ಓದ್ತೇವೆ. 14ನೇ ವಚನದಲ್ಲಿ ಯೆರೂಸಲೇಮೇ, ನಿನಗೆ ರಕ್ಷಣೆ ಆಗುವಂತೆ ನಿನ್ನ ಹೃದಯದ ಕೆಟ್ಟತನವನ್ನು ತೊಳೆದುಕೋ, ದುರಾಲೋಚನೆಗಳನ್ನು ನಿನ್ನಲ್ಲಿ ಇನ್ನೆಷ್ಟುವರೆಗೆ ತಂಗಿರುವವು. ನಿಮಗೆ ರಕ್ಷಣೆ ಆಗಬೇಕಾದ್ರೆ ಶರೀರದ ಒಂದು ಭಾಗವನ್ನು ಕಟ್ ಮಾಡಿ ಬಿಸಾಕುವುದರಿಂದ ರಕ್ಷಣೆ ಆಗುವುದಿಲ್ಲ. ನಿಮಗೆ ರಕ್ಷಣೆ ಆಗಬೇಕಾದ್ರೆ ಏನಂತೆ, ನಿನ್ನ ಹೃದಯದ ಕೆಟ್ಟತನವನ್ನು ತೊಳೆದುಕೋ. ಹೃದಯದಂತಹ ದುಷ್ಟ ಸ್ವಭಾವ, ಮನೆಯದಿರುವಂತ ಸ್ವಭಾವ, ಇದನ್ನು ತೆಗೆದು ಹಾಕಿಕೊಳ್ಳುವಾಗ ದೇವರೇನ್ ಮಾಡ್ತಾನೆ, ನಾವು ನಿಜವಾಗಿ ದೇವರ ಮಕ್ಕಳಾಗ್ತೇವೆ. ಇವತ್ತು ಯೇಸು ಕ್ರಿಸ್ತ ನಾವು ನಂಬಿದ್ದೇನು, ಬಾಯಿಂದ ಅರಿಕೆ ಮಾಡಿದ್ದೇವೆ ಮತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡಿದ್ದೇವೆ. ದೇವರೇ, ನಾನು ಪಾಪಿಯಾಗಿದ್ದೇನೆ, ನಾನು ಕ್ಷಮಿಸು, ಇನ್ನು ಮುಂದೆ ನಾನು ಪಾಪ ಮಾಡುವುದಿಲ್ಲ, ನಿನ್ನ ಆಜ್ಞೆಯನ್ನು ಅನುಸರಿಸಿ ನಾನು ಜೀವಿಸ್ತೇನೆ ಅಂತೇಳಿ ನಾವು ಆ ಪಾಪಗಳನ್ನು ಒಪ್ಪಿಕೊಂಡಿದ್ದರಿಂದ ನಾವೇನಾಗಿದ್ದೇವೆ, ನೀತಿವಂತರಾಗಿದ್ದೇವೆ. ಅದಕ್ಕಾಗಿ ನಿಜವಾದಂತ ಸುನ್ನತಿಯ ಒಂದು ಉದ್ದೇಶ ಏನಂತಂದ್ರೆ ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಹೃದಯದಲ್ಲಿದ್ದಂತ ದುಷ್ಟತನವನ್ನು ತೆಗೆದು ಹಾಕಿಕೊಳ್ಳಬೇಕಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತಾ. ಹಾಗೆ 18ನೇ ವಚನದಲ್ಲಿ ಕೂಡ ದೇವರ ವಾಕ್ಯ ನಾವು ಓದ್ತೀವಿ. ನಿನ್ನ ನಡತೆಯು ನಿನ್ನ ಕೃತ್ಯಗಳು ಈ ಕಷ್ಟವನ್ನು ನಿನಗೆ ಒದಗಿಸುತ್ತವೆ. ನಡತೆಗಳು, ಕೃತ್ಯಗಳು, ಇವುಗಳಲ್ಲಿ ನಾವು ಸರಿಯಾಗಿ ಇರಬೇಕಂತೇಳಿ 2 ವಿಷಯ ತಿಳಿಸಿ ನಾನು ಮುಗಿಸ್ತೇನೆ. ರೋಮಾಪುರದವರು ಬರೆದ ಪತ್ರಿಕೆ ನೋಡಿ, ರೋಮಾಪುರದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 28ನೇ ವಚನ ನಾವು ಓದ್ತೇನೆ. ಒಬ್ಬಾಗಿದೆ 28ನೇ ವಚನ, ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವುದು ಸುನ್ನತಿಯಲ್ಲ. ಅರ್ಥ ಆಯ್ತಾ? ಹೊರಗೆ ಮಾತ್ರ ಯಹೂದ್ಯನಾಗಿ ಕಾಣಿಸ್ಕೊಳ್ಳೋನು ಯಹೂದ್ಯನಲ್ಲ, ಮತ್ತು ಹೊರಗೆ ಮಾಡಿರುವಂತ ಸುನ್ನತಿಯಲ್ಲ. 29ನೇ ವಚನ, ಆದರೆ ಒಳಗೆ ಯಹೂದ್ಯನಾಗಿರುವವನು ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತೆಯೇ ಸುನ್ನತಿ. ಅದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟದ್ದು.
ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೋಗಲಿಕ್ಕೆ ದೇವರಿಂದ ನೋಡಿದ್ರೆ ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸ್ತೇವೆ, ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು, ಹೃದಯಕ್ಕೆ ಸಂಬಂಧಪಟ್ಟದ್ದು ಒಂದು ಸುನ್ನತಿ. ಬಾಹ್ಯ ಅಲಂಕಾರದಲ್ಲಿ ಬಾಹ್ಯದಲ್ಲಿಂದ ಅದನ್ನು ತೆಗೆದು ಹಾಕುವುದರಿಂದ ಅದು ನಿಜವಾದಂತ ಸುನ್ನತಿ ಅಲ್ಲ ಅಂತ ಹೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ. ಆದ್ರೆ ಕ್ರೈಸ್ತರಿಗೆ ಒಂದು ನಿಜವಾದಂತ ಒಂದು ಸುನ್ನತಿ ಏನಂತಂದ್ರೆ, ನೋಡಿ ಒಂದು ಮಾತು, ಕೊಲಸಿ ಪತ್ರಿಕೆ 2ನೇ ಅಧ್ಯಾಯ, ಕೊಲಸಿ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಕೊಲಸಿ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಗಳಿಗೂ ಶಿರಸ್ಸು, ನೀವು ಆತನಲ್ಲಿ ಸುನ್ನತೆಯನ್ನು ಹೊಂದಿದ್ದೀರಿ. ಯಾರಲ್ಲಿ? ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಈ ಸುನ್ನತಿ ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ ಇದೇ ಕ್ರಿಸ್ತಿಯ ಸುನ್ನತಿ. ಇವತ್ತು ನಾವು ಕೂಡ ಸುನ್ನತಿಯವರೇ. ಅಬ್ರಹಾಮನಿಗೆ ಹೇಳಿರುವಂತಹ ಆ ಒಡಂಬಡಿಕೆ ಇದೆಯಲ್ಲ, ಅದು ಅಕ್ಷರಾರ್ಥವಾಗಿ ಅದರಲ್ಲಿ ನಾವು ಪಾಲು ತೆಗೆದುಕೊಂಡಿಲ್ಲ, ಆದ್ರೆ ಆತ್ಮಿಕವಾದಂತ ಅರ್ಥದಲ್ಲಿ ನಾವು ಕೂಡ ಸುನ್ನತಿಯವರೇ. ಯಾಕೆ? ಇವತ್ತು ನಮ್ಮ ಸ್ವಭಾವಗಳನ್ನು ಬದಲಾಯಿಸಿಕೊಂಡಿದ್ದೇವೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಸುನ್ನತಿ ಮಾಡಿಸಲ್ಪಟ್ಟಿವೆ. ಆ ದುಷ್ಟ ಸ್ವಭಾವವನ್ನು, ಆ ಮನೆಯಲ್ಲಿರುವಂತಹ ಸ್ವಭಾವವನ್ನು ನಾವು ತೆಗೆದು ಹಾಕಿಕೊಂಡು ನಂಬಿಕೆ ಮೂಲಕವಾಗಿ ದೇವರ ಮಕ್ಕಳು ನಾವಾಗಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ಇದರಲ್ಲಿ ನಾವು ದೇವರ ವಿಷಯದಲ್ಲಿ ನಾವು ಎಷ್ಟಾದ್ರೂ ನೋವನ್ನು ಅನುಭವಿಸಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು. ಅಬ್ರಹಾಮನು 99 ವರ್ಷದಲ್ಲಿ ಕೂಡ ಅವನು ಸುನ್ನತಿ ಮಾಡಿಸ್ಕೊಂಡ್ರು. ಆದ್ರೆ ಇವತ್ತು ನಮ್ಮಿಂದ ದೇವರು ಬಯಸುವಂತದ್ದು ಏನಂತಂದ್ರೆ, ನಮ್ಮಿಂದ ದೇವರು ಅಪೇಕ್ಷಿಸುವಂತಂದ್ರೆ ಶರೀರದ ಯಾವುದೊಂದು ಭಾಗವನ್ನು ತೆಗೆದು ಹಾಕೊಳ್ಬೇಕಂತ ಅಲ್ಲ. ನಿಮ್ಮ ಹೃದಯದಲ್ಲಿದ್ದಂತ ಆ ಮನೆಯದ ಸ್ವಭಾವ ಇದೆಯಲ್ಲ, ಆ ದುಷ್ಟ ಸ್ವಭಾವ, ಅದನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆದುಕೊಂಡು ಆ ನೂತನ ಸ್ವಭಾವ ಉಳ್ಳವರೇ ನಿಜವಾದ ಕ್ರಿಸ್ತಿಯ ಸುನ್ನತಿ. ಇಲ್ಲಿ ಹೇಳ್ತಾನೆ, ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದು. ಇದು ನಿಜವಾದ ಸುನ್ನತಿ. ಇವತ್ತು ಆ ಪಾಪಾಧೀನ ಸ್ವಭಾವ ನಮ್ಮಲ್ಲಿದ್ದರೆ ನಾವು ದೇವರ ಮಕ್ಕಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ತೆಗೆದು ಹಾಕೊಳ್ಬೇಕು. ಇದೇ ಕ್ರಿಸ್ತಿಯ ಸುನ್ನತಿ. ಅದಕ್ಕಾಗಿ ಪ್ರಿಯರೇ, 3 ವಿಷಯಗಳನ್ನು ತಿಳಿಸಿದೆ. ಸುನ್ನತಿ ಅದು ಶಾರೀರಿಕ ಒಂದು ಅರ್ಥ ಇವತ್ತು ಇಸ್ಲಾಮು ಯಹೂದಿ ಜನಾಂಗದವರು ಮಾಡ್ತಾನೆ ಇದ್ದಾರೆ. 2, ಕ್ರೈಸ್ತರಿಗೆ ಅದು ಅವಶ್ಯಕವಾಗಿದೆಯಾ? ಅವಶ್ಯಕತೆ ಇಲ್ಲ. 3ನೇದಾಗಿ, ನಾವು ಕೂಡ ಆತ್ಮೀಯ ರೀತಿಯಲ್ಲಿ ನಾವು ಸುನ್ನತಿ ಉಳ್ಳವರಾಗಿದ್ದೇವೆ. ಏನು? ನಮ್ಮ ಹೃದಯಗಳನ್ನು ಶುದ್ಧೀಕರಿಸಿಕೊಂಡು ನಮ್ಮ ಆಂತರ್ಯದಲ್ಲಿ ನಾವು ಸುನ್ನತಿ ಮಾಡಲ್ಪಟ್ಟು ದೇವರ ಆಜ್ಞೆಗೆ ವಿಧೇಯರಾಗಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ಆಜ್ಞೆ ಅನುಸರಿಸಿ ನಾವು ನಡೀತಾ ಇದ್ದೇವೆ. ನಾವೇ ನಿಜವಾದ ಸುನ್ನತಿಯವರು. ಫಿಲಿಪ್ಪಿ ಪತ್ರ 3:3 ಕೂಡ ದೇವರ ಪ್ರೇರೇಪ ಆರಾಧಿಸಲ್ಪಡ್ತ ನಾವೇ ನಿಜವಾದ ಸುನ್ನತಿಯವರಂತ ಹೇಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ. ಈ ಆಚಾರ ಸಾಂಪ್ರದಾಯಗಳಿಗೆ ಕಿವಿಗೊಡದೆ, ಭಕ್ತಿ ಸಾಂಪ್ರದಾಯಗಳಿಗೆ ಅವಕಾಶವನ್ನು ಕೊಡದೆ ದೇವರ ವಾಕ್ಯವನ್ನು ಕೈಕೊಂಡು ಆ ವಾಕ್ಯದ ಪ್ರಕಾರ ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತೇನೆ. ಧನ್ಯವಾದ.